ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಪಕ್ಷಗಳ ಶಾಸಕರು ಅಕಸ್ಮಾತ್ ಎದುರಾದರೆ ಪರಸ್ಪರ ನೋಡದೆ ಮಾತನಾಡದೆ ಹೋಗುವ ದಿನಗಳಿತ್ತು. ಆದ್ರೀಗ ಶಾಸಕ ಭೀಮಣ್ಣ ನಾಯ್ಕ್ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ರಾಜಕಾರಣದಲ್ಲಿ ಕಂಡರಿಯದ ಅಚ್ಚರಿಯ ಬೆಳವಣಿಗೆ. ಜಿಲ್ಲೆಯಲ್ಲಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಶಾಸಕ ಭೀಮಣ್ಣ ನಾಯ್ಕ್. ನೂರು ಪದಗಳಲ್ಲಿ ಹೇಳಲು ಸಾಧ್ಯವಾಗದನ್ನ ಒಂದು ಫೋಟೋ ಹೇಳುತ್ತದೆ. ಇದು ಕೂಡ ಅಂತಹದ್ದೇ ಒಂದು ಫೋಟೋ. ನೋಡುಗರ ಕಣ್ಣಿಗೆ ಹಾರ, ಶಾಲು, ತುರಾಯಿ ಕಾಣಿಸಬಹುದು. ಆದರೆ ಈ ಫೋಟೋ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಹೊಸ ದಿಕ್ಕು ತೋರಿಸುವಂತೆ ಭಾಸವಾಗಿದೆ. ಅದೇಗೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀನಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣಿಗಳು ಒಂದೇ ಸಭೆಯಲ್ಲಿ ಕೂತಿದ್ರೂ ಪ್ರತ್ಯಕ್ಷವಾಗಿ ತೋರಿಸಿಕೊಳ್ಳುತ್ತಿದ್ದರು. ಚುನಾವಣೆ ಮುಗಿದ ಮೇಲೂ ವಿವಿಧ ಸಭೆಗಳಲ್ಲಿ ದ್ವೇಷ, ಆರೋಪ, ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತಿದ್ದರು. ಎರಡು ಪಕ್ಷದ ಶಾಸಕರು ಅಕಸ್ಮಾತ್ ಎದುರು ಬದಲಾದರೆ ಪರಸ್ಪರ ನೋಡದೆ ಮಾತನಾಡದೆ ಹೋಗುವ ದಿನಗಳಿತ್ತು. ಹಲವು ಬಾರಿ ಮಾಧ್ಯಮಗಳು ಚುನಾವಣೆಯ ನಂತರ ಪಕ್ಷಭೇದ ಮರೆಯಿರಿ, ಒಟ್ಟಾಗಿ ಕೆಲಸ ಮಾಡಿ ಎಂದು ಉದಾಹರಣೆ ಸಮೇತ ಹೇಳಿದ್ರೂ ಕಿವಿಗೆ ಹಾಕಿಕೊಳ್ಳುತ್ತಿದೆ. ಅಷ್ಟರ ಮಟ್ಟಿಗೆ ಜಿಲ್ಲೆಯ ರಾಜಕಾರಣಿಗಳು ಪರಸ್ಪರ ವಿರೋಧಿಗಳಂತೆ ವರ್ತಿಸುತ್ತಿದ್ದರು. ಆದ್ರೀಗ ಬಹಳ ವರ್ಷಗಳ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಅಚ್ಚರಿಯ ಬೆಳವಣಿಗೆಯಾಗಿದೆ. ಸಂಸದ ಕಾಗೇರಿ ಕೈಕುಲುಕಿದ ಶಾಸಕ ಭೀಮಣ್ಣ ನಾಯ್ಕ್. ಜಿಲ್ಲೆಯಲ್ಲಿ ಹೊಸ ಪರ್ವ. ಹೌದು, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹಜವಾಗಿ ದೂರ ಇರುತ್ತಾರೆ ಎಂದು ಭಾವಿಸಿದವರಿಗೆ ಆಶ್ಚರ್ಯ ಉಂಟಾಗಿದೆ. ಯಾಕಂದ್ರೆ ಸ್ವತಃ ಭೀಮಣ್ಣ ನಾಯ್ಕ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕಚೇರಿಗೆ ಹೋಗಿ ಗೌರವಿಸಿದ್ದಾರೆ. ಶುಕ್ರವಾರ ರಾತ್ರಿ ಶಾಸಕ ಭೀಮಣ್ಣ ನಾಯ್ಕ್ ಸಂಸದರ ಗೃಹ ಕಚೇರಿಗೆ ತೆರಳಿ ಕಾಗೇರಿ ಅವರಿಗೆ ಹೂವಿನ ಹಾರ ಹಾಕಿ ಫಲ ನೀಡಿ ಗೌರವಿಸಿದರು. ಈ ವೇಳೆ ಭೀಮಣ್ಣ ನಾಯ್ಕ್ ಕಾಗೇರಿಯವರಿಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಜೋಡೆತ್ತಿನಂತೆ ಕೆಲಸ ಮಾಡೋಣ ಎಂದು ಹೇಳಿದ್ದಾರೆ. ಕಾಗೇರಿಯವರು ಕೂಡ ಭೀಮಣ್ಣನ ಮಾತಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಇದೊಂದು ತುಂಬಾ ಒಳ್ಳೆಯ ಸಂಪ್ರದಾಯ. ಕಾಗೇರಿ ಮೊದಲಿನಿಂದಲೂ ಯಾವ ರಾಜಕಾರಣಿಯನ್ನು ದ್ವೇಷಿಸಲ್ಲ. ತಮ್ಮನ್ನು ಪದೇ ಪದೇ ಅಭಯ ಕೊಟ್ಟಿದ್ದವರನ್ನ ನಿರ್ಲಕ್ಷಿಸಿದ್ರು ಕೂಡ ಯಾರಿಗೂ ಹೇಳಿಕೊಂಡಿಲ್ಲ. ಭೀಮಣ್ಣ ರಾಜಕಾರಣಿಯಲ್ಲ, ತೋಟ, ವ್ಯಾಪಾರ, ವ್ಯವಹಾರವಿದೆ. ಜಿಲ್ಲೆಯ ಕಾಂಗ್ರೆಸ್ನ ಮಹಾನಾಯಕರು ಇವರನ್ನ ಕರೆದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ದುಡಿಸಿಕೊಂಡರು. ಚುನಾವಣೆಯಲ್ಲಿ ಗೆಲುವು ಕೊಡಿಸಲಿಲ್ಲ. ಈ ಬಾರಿ ಭೀಮಣ್ಣ ಸ್ವತಂತ್ರವಾಗಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿ ಶಿರಸಿ ಸೀಮೆಯ ಜನರ ಪ್ರೀತಿಯನ್ನ ನಗದೀಕರಿಸಿಕೊಂಡಿದ್ದಾರೆ. ಅವರಿಗೆ ರಾಜಕೀಯದಿಂದ ಏನೂ ಆಗಬೇಕಿಲ್ಲ, ಕೆಲಸ ಆಗಬೇಕು. ಹೀಗಾಗಿ ಈಗ ತಾವೇ ಮುಂದಾಗಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಪಕ್ಷ ಭೇದ ಮರೆತು ಕ್ಷೇತ್ರದ ಅಭಿವೃದ್ಧಿಗಾಗಿ ಜೋಡೆತ್ತಿನಂತೆ ಕೆಲಸ ಮಾಡೋಣ ಎಂದ ಭೀಮಣ್ಣ ನಾಯ್ಕ್ ಅವರ ಸಜ್ಜನಿಕೆ ನಿಜಕ್ಕೂ ಮೆಚ್ಚುವಂತಹದ್ದು. ಈ ಬೆಳವಣಿಗೆ ನಂತರವಾದರೂ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಒಂದೆಡೆ ಕೂತು ಜಿಲ್ಲೆಯ ಅಭಿವೃದ್ಧಿ ನಕ್ಷೆ ರೂಪಿಸುವಂತಹ ದಿನಗಳು ಹತ್ತಿರವಾಗಲಿ. ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗದೆ ಜಿಲ್ಲೆಯ ಅಭ್ಯುದಯಕ್ಕಾಗಿ ಶ್ರಮಿಸುವಂತಾಗಲಿ ಅನ್ನುವುದು ನುಡಿಸಿರಿಯ ಆಶಯವಾಗಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.